ಅಲ್ಲ, ಈಗ ಅಭಿಮಾನಿಗಳು ಒಂದು ರೂಟ್ ಕರೆಕ್ಟಾಗಿ ತೋರಿಸ್ಬೇಕಲ್ಲ. ಸೊ ನಮ್ಮ ಪ್ರೊಡಕ್ಷನ್ ಸಿನಿಮಾ ಅದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ. ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗುತ್ತಲ್ಲ. ಆ್ಯಂಡ್ ಇಟ್ಸ್ ಈಸಿ. ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ. ಅದಕ್ಕೊಂದು ಹೆಸರು ಇಟ್ಬಿಟ್ರೆ ಸೊ ಏನೋ ಹೆಸರಿಡೋದಕ್ಕಿಂತ ವಿದ್ಯಾಪತಿ ಚೆನ್ನಾಗಿರುತ್ತೆ. ಇಲ್ಲ ಅಷ್ಟೇ ಸರ್. ಧನ್ಯತೆ ಅವ್ರು ನೋಡಿದ ನಂತರದಲ್ಲಿ ಅವ್ರ ಮೇಲೆ ಒಂದು ಕವಿತೆ ಬರೀಬೇಕು ಅಂತ ಬರ್ದಿದ್ದೀರಾ, ಏನಾದ್ರು ಹೇಳ್ಬೇಕು ಅನ್ನೋದು? ಕವಿತೆ ಅದೇನೋ ಒಂದು ಬರೆದು ಹಾಕಿದ್ನಲ್ಲ, ಅದು ಒಳಗಡೆಯಿಂದ ಯಾವಾಗಲೂ ಅನಿಸಿದಾಗ ಏನೋ ಒಂದು ಬರುತ್ತದು. ಹಂಗೆಲ್ಲ ಏನಿಲ್ಲ ಸರ್. ಬರ್ದಾಕಿದ್ಮೇಲೆ ಏನು ಹೇಳ್ಬೋದು ಸರ್? ಬರ್ದಾಕಿದ್ಮೇಲೆ ಕವಿತೆ ಬರೆದ್ಮೇಲೆ ಏನು ಹೇಳ್ತಾರೆ ಸರ್ ಧನ್ಯತೆ ಮೇಡಮ್? ಮುಂಚೆಯಿಂದ ಬರ್ದಿರೋ ಎಲ್ಲ ಸಾಹಿತ್ಯ ಒಟ್ಟೆ ಲಿರಿಕ್ಸ್ ಎಲ್ಲದೂ ತುಂಬಾ ಅಪ್ರಿಷಿಯೇಟ್ ಮಾಡಿರ್ತೀನಿ. ಸೊ ಈ ಥರ ಏನಾದ್ರು ಬರ್ದಾಗ ತುಂಬಾ ಖುಷಿ ಆಗುತ್ತೆ. ಅದು ನನಗೆ ಅಂತ ಬರ್ದಾಗ ಇನ್ನೂ ಖುಷಿ ಆಗುತ್ತೆ. ಮೇಡಮ್, ಕೆಲವು ವರ್ಷಗಳ ಪರಿಚಯ ನಿಮ್ದು, ಹಾಗಾಗಿ ಎಷ್ಟು ಸರಿ ಕವಿತೆ ಬರೆದಾಕಿದ್ರೆ ಇದ್ರು ಈ ಥರ ಕವಿತೆಗಳು ಎಷ್ಟು ಬರೆದಿದ್ದಾರೆ ಅಂತ? ಆ ಥರ ಪರ್ಸನಲಿ ಆ ಥರ ಏನಿಲ್ಲ. ಇದೇ ಫಸ್ಟ್ ಕವಿತೆನ ಅಥವಾ ಹಿಂದೆಲ್ಲ ಬರ್ತಿದ್ದಾರೆ ಹೇಗೆ? ಅಲ್ಲ, ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದರೆ ಒಂದೇ ಸರಿ ಮೀಟ್ ಮಾಡಿದಲ್ವ, ಫ್ರೆಂಡ್ ಅಲ್ವಾ, ಆ ಥರ ಎಲ್ಲ ಕವಿತೆ ಬರೆದಲ್ಲ ಇಂಪ್ರೆಸ್ ಮಾಡೋಕ್ಕೆಲ್ಲ ಟ್ರೈ ಮಾಡಿಲ್ಲ. ಶಿಫ್ಟ್ ಆಗಿಲ್ಲ, ಇನ್ನು ಶಿಫ್ಟ್ ಆಗಬೇಕು. ಸರ್, ಅದು ಇಂಗ್ಲೆಂಡ್ ಲೆಟರಲ್ಲಿ ನಿಮ್ಮದು ರೈಟಿಂಗ್ಸ್ ಇದೆಯಲ್ಲ, ಅದು ಕನ್ನಡ ನಿಮ್ಮದು ಅನ್ಸುತ್ತೆ, ಇಂಗ್ಲೀಷ್ ಅವ್ರದ್ದು ಅಂತ ಅನ್ಸುತ್ತೆ ಹ್ಯಾಂಡ್ ರೈಟಿಂಗ್. ಇಲ್ಲ, ಅದ್ರದ್ದು ಕಾಂಟೆಂಟ್ ನಮ್ದೇನೆ, ಆದರೆ ಕನ್ನಡದಲ್ಲಿ ನನ್ನ ಬರವಣಿಗೆಗೆ ಟ್ರೈ ಮಾಡೋದೇನೆ. ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು. ಯಾಕಂದರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಅದರಲ್ಲೇ ಬರ್ಸಿದ್ದು. ಗುರು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಸಮಂಜ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಸೊ ಆ ಲೈಫ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಯಾವ ಥರ? ಆ ಥರ ಟೈಮ್ ತೊಗೊಳಕ್ಕೆ ಇಲ್ಲ ಸರ್. ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನ್ಸುತ್ತೆ. ನಮ್ಮ ಪಾಡಿಗೆ ನಮ್ಮ ಥರ ಇದ್ರೆ ಅದೇನು ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಅನಿಸಿಲ್ಲ. ಮೇಡಮ್, ಧನಂಜಯ್ ಸರ್ ನಿಮಗೆ ಇದುವರೆಗೂ ಕೊಟ್ಟಿರೋದು ಫಸ್ಟ್ ಗಿಫ್ಟ್ ಯಾವುದು? ನಾವಿಬ್ರು ಅಷ್ಟು ಗಿಫ್ಟ್ ಕೊಡೋರು ಆ ಥರ ಇಲ್ಲ ಸರ್. ನೀವೇನಾದರೂ ಪ್ರೆಸೆಂಟ್ ಮಾಡಿದ್ರು? ಏನಿಲ್ಲ, ಯಾವಾಗ ಅರ್ಜೆಂಟಿಗೆ ಈ ಬಟ್ಟೆ ಅದು ಇದು ಬೇಕು ಅಂದರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಮಧ್ಯ. ನೀವೇ ಕರ್ಕೊಂಡು? ಹಾಂ, ನೀವೇ ಕರ್ಕೊಂಡು? ಅಲ್ಲ, ಅವರು ನನಗೆ ಶಾಪಿಂಗ್ ಮಾಡ್ತಿರ್ತಾರೆ. ಅದೇ ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ, ಏನು ಇಷ್ಟೊಂದು ಕೆಲಸ ಮಾಡಿದೆ, ಈಗ ಸಂಜೆ 6 ಗಂಟೆ 7 ಗಂಟೆ ಅದು ಇನ್ನೊಂದು ಪೇಷಂಟ್ಸ್ ಇದ್ದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಕೇಳ್ತಾ ಇರ್ತೀನಿ ಅವಾಗ ಏನು ಮಾಡೋದು, ಇವಾಗ ನಿಮ್ಮನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ, ಹೈ ಮೇಂಟೆನೆನ್ಸ್ ನೀವು, ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.